ಸ್ವಂತ ಮನೆಯ ಕನಸು ನನಸಾಗಬೇಕು ಅಂದರೆ ಯಾವ ಒಂದು ರಹಸ್ಯವಾದ ಪರಿಹಾರವನ್ನು ಪಾಲಿಸಬೇಕು, ಯಾವ ದಿನ ಈ ಪರಿಹಾರವನ್ನು ಪಾಲಿಸಿದರೆ ಖಚಿತವಾಗಿ ಸ್ವಂತ ಮನೆಯ ಕನಸು ನನಸಾಗುತ್ತೆ, ಜಾತಕದಲ್ಲಿನ ದೋಷಗಳು ದೂರವಾಗಿ ಭೂಮಿಯೋಗ ಗೃಹಯೋಗ ಪ್ರಾಪ್ತಿಯಾಗುತ್ತೆ, ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ಪ್ರತಿಯೊಬ್ಬರಿಗೂ ಕೂಡ ನಮಗೂ ಒಂದು ಮನೆ ಇರಬೇಕು, ಸ್ವಂತ ಮನೆಯಲ್ಲಿಯೇ ವಾಸ ಮಾಡಬೇಕು ಎಂಬ ಮಹದಾಸೆ ಇರುತ್ತೆ. ಮನೆ ಕಟ್ಟಿಸುವುದು ಅಥವಾ ಮನೆ ಖರೀದಿ ಮಾಡುವುದು, ಹೀಗೆ ಸ್ವಂತ ಮನೆಯಲ್ಲೇ ಜೀವನ ನಡೆಸಬೇಕೆಂಬುದು ಎಷ್ಟೋ ಜನರ ಕೋರಿಕೆಯಾಗಿರುತ್ತೆ. ಅಸಲಿಗೆ ಈ ಸ್ವಂತ ಮನೆ ಕನಸು ನನಸಾಗುತ್ತದೋ ಇಲ್ಲವೋ ಎಂಬುದನ್ನು ನಿಮ್ಮ ಜಾತಕ ನೋಡಿ ಹೇಳಬಹುದು. ಪ್ರತಿ ಜಾತಕದಲ್ಲೂ ಕೂಡ ಲಗ್ನದಿಂದ ಲೆಕ್ಕ ಹಾಕಿದಾಗ ಬರುವಂತಹ 4ನೇ ಸ್ಥಾನವನ್ನು ಗೃಹಸ್ಥಾನ ಎಂದು ಕರೆಯಲಾಗುತ್ತೆ. ಜನ್ಮ ಲಗ್ನದಿಂದ ಬರುವಂತಹ 4ನೇ ಮನೆಯನ್ನು ಗೃಹಸ್ಥಾನವಾಗಿ ಕರೀತೀವಿ. ಜಾತಕದಲ್ಲಿ ಲಗ್ನದಿಂದ 4ನೇ ಮನೆಯಲ್ಲಿ ಯಾರಿಗಾದರೂ ಸರಿ ಸೂರ್ಯನು ಇದ್ದರೆ ಬ್ರಹ್ಮಾಂಡವಾದ ಸರ್ಕಾರಿ ಮನೆಯಲ್ಲಿ ಅಥವಾ ಕ್ವಾರ್ಟರ್ಸ್ನಲ್ಲಿ ಇರುವಂತಹ ಅವಕಾಶಗಳು ಹೆಚ್ಚಾಗಿರುತ್ತೆ. ಅದೇ ಏನಾದರೂ ಜಾತಕದಲ್ಲಿ ಲಗ್ನದಿಂದ ಲೆಕ್ಕ ಹಾಕಿದಾಗ 4ನೇ ಮನೆಯಲ್ಲಿ ಚಂದ್ರನಿದ್ದರೆ ನಿಮ್ಮ ಬಳಿ ಹಣ ಎಷ್ಟಿದ್ದರೂ ಕೂಡ ಯಾವಾಗಲೂ ಬಾಡಿಗೆ ಮನೆಯಲ್ಲಿಯೇ ವಾಸವನ್ನು ಮಾಡುವಂತಹ ಪರಿಸ್ಥಿತಿಗಳು ಹೆಚ್ಚಾಗಿರುತ್ತೆ. ಸ್ವಂತ ಮನೆಯ ಕನಸು ಅಷ್ಟು ಸುಲಭವಾಗಿ ಈಡೇರುವುದಿಲ್ಲ. ಜನ್ಮ ಲಗ್ನದಿಂದ 4ನೇ ಮನೆಯಲ್ಲಿ ಕುಜ ಅಥವಾ ಶನಿ ಏನಾದರೂ ಇದ್ದರೆ ಯಾವಾಗಲೂ ಸ್ವಂತ ಮನೆಯಲ್ಲಿ ಇದ್ದರೂ ಕೂಡ ಒಂದೊಂದು ಸಮಸ್ಯೆಗಳು ಕಾಡುತ್ತಲೇ ಇರುತ್ತೆ. ಕೋರ್ಟ್ ಕೇಸ್ ಸಮಸ್ಯೆಗಳಿಂದ ಜೀವನ ಸಾಕಾಗುತ್ತೆ ಅಥವಾ ಪಾಳು ಬಿದ್ದಂತಹ ಅಥವಾ ತೀರಾ ಹಳೆ ಮನೆಯಲ್ಲಿ ವಾಸ ಮಾಡುವಂತಹ ಸ್ಥಿತಿ ನಿಮಗೆ ಉಂಟಾಗುತ್ತೆ. ಆದ್ದರಿಂದ 4ನೇ ಮನೆಯಲ್ಲಿ ಶನಿ ಅಥವಾ ಕುಜ ಇದ್ದರೆ ಅದ್ಭುತವಾದ ಮನೆಯೋಗ ಎನ್ನುವುದು ಇರುವುದಿಲ್ಲ. ಕೋರ್ಟ್ ಸಮಸ್ಯೆಗಳು ಹೆಚ್ಚಾಗಿರುತ್ತೆ. ಹಾಗೆಯೇ ಜನ್ಮ ಲಗ್ನದಿಂದ 4ನೇ ಮನೆ ನೋಡಿದಾಗ ಬುಧ ಗ್ರಹ ಇದ್ದರೆ ಉತ್ತಮವಾದಂತಹ ಸ್ವಂತ ಮನೆಯಲ್ಲಿ ನೀವು ಜೀವಿಸುವ ಅವಕಾಶಗಳು ಹೆಚ್ಚಾಗಿರುತ್ತೆ. ಜನ್ಮ ಲಗ್ನದಿಂದ 4ನೇ ಮನೆ ನೋಡಿದಾಗ ಗುರು ಏನಾದರೂ ಇದ್ದರೆ ಇವರು ಸ್ವಂತ ಮನೆ ಕಟ್ಟಿಸಿಯೂ 4-6 ಕಟ್ಟಡಗಳನ್ನು ಬಾಡಿಗೆ ನೀಡುವಷ್ಟು ಯೋಗವನ್ನು ಹೊಂದಿರುತ್ತಾರೆ. ಅಂತಹ ಶಕ್ತಿ ಗುರುವಿನಿಂದ ಇವರಿಗೆ ಬರುತ್ತೆ. ಜನ್ಮ ಲಗ್ನದಿಂದ 4ನೇ ಮನೆ ನೋಡಿದಾಗ ಶುಕ್ರ ಏನಾದರೂ ಇದ್ದರೆ ಅದ್ಭುತವಾದಂತಹ ಮನೆ ಅಥವಾ ರಾಜಭವನದಂತಹ ಮನೆಯಲ್ಲಿ ವಾಸಿಸುವ ಯೋಗ ಹೊಂದಿರುತ್ತಾರೆ. ಜನ್ಮ ಲಗ್ನದಿಂದ 4ನೇ ಮನೆ ನೋಡಿದಾಗ ರಾಹು ಹಾಗೂ ಕೇತುವಿದ್ದರೆ ಮನೆ ಕಟ್ಟಿಸುವುದು ಖರೀದಿಸುವುದು ಕನಸಾಗಿಯೇ ಉಳಿದು ಬಿಡುತ್ತೆ. ಒಂದು ವೇಳೆ ಕಟ್ಟಿದರೂ ಕೂಡ ಮಾರುವ ಸ್ಥಿತಿ ಬರುತ್ತೆ. ಮನೆ ಖರೀದಿಯನ್ನ ಮಾಡ್ತಾರೆ ಮತ್ತೆ ಮಾರುವ ಪರಿಸ್ಥಿತಿ ಉಂಟಾಗ್ತಿರುತ್ತೆ. ಹೀಗೆ ಸ್ಥಾನ ಚಲನ ಎನ್ನುವುದು ಇವರಿಗೆ ಹೆಚ್ಚಾಗಿರುತ್ತೆ. ಆದ್ದರಿಂದ ನಿಮ್ಮ ಜಾತಕದಲ್ಲಿ 4ನೇ ಮನೆಯಲ್ಲಿ ಯಾವ ಗ್ರಹ ಇದೆ ಎಂಬುದನ್ನು ಮುಖ್ಯವಾಗಿ ನೋಡಿಕೊಳ್ಬೇಕು. 4ನೇ ಮನೆಯಲ್ಲಿ ಸೂರ್ಯ, ಬುಧ, ಗುರು, ಶುಕ್ರ ಗ್ರಹಗಳಿದ್ದರೆ ಅದ್ಭುತವಾದ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತೆ. ಈ 4 ಗ್ರಹಗಳು ಕೂಡ ಸ್ವಂತ ಮನೆ ಯೋಗವನ್ನು ನೀಡುತ್ತೆ. ಮಿಕ್ಕಿದ ಗ್ರಹಗಳಿದ್ದರೆ ಸ್ವಲ್ಪ ಕಷ್ಟಗಳು ಎದುರಾಗುತ್ತೆ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ಈ ಒಂದು ರಹಸ್ಯವಾದಂತಹ ಅದ್ಭುತವಾದಂತಹ ಪರಿಹಾರವನ್ನು ಪಾಲಿಸಬೇಕು. ಈ ಪರಿಹಾರವನ್ನು ಮಾಡಿದರೆ 4ನೇ ಮನೆಯಲ್ಲಿ ಯಾವುದೇ ಗ್ರಹವಿದ್ದರೂ ಅಥವಾ ದೋಷ ಪರಿಹಾರವಾಗಿ ಮನೆ ಕಟ್ಟಿಸುವಂತಹ ಅಥವಾ ಖರೀದಿಸುವಂತಹ ಯೋಗ ಪ್ರಾಪ್ತಿಯಾಗುತ್ತೆ ಅಂತ ಪರಿಹಾರ ಶಾಸ್ತ್ರ ಹೇಳುತ್ತದೆ. ಈ ಒಂದು ಪರಿಹಾರವನ್ನು ಒಂದು ಪ್ರತ್ಯೇಕವಾದ ಸಮಯದಲ್ಲಿಯೇ ಮಾಡಬೇಕು. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಪುಷ್ಯ ಯೋಗ ಹಾಗೂ ರವಿಪುಷ್ಯ ಯೋಗ ಎಂಬ 2 ಯೋಗಗಳಿವೆ. ಅಂದರೆ ಗುರುವಾರದ ದಿನ ಪುಷ್ಯಮಿ ನಕ್ಷತ್ರ ಕೂಡಿ ಬರುವಂತಹ ದಿನವನ್ನು ಗುರುಪುಷ್ಯ ಯೋಗ ಅಂತ ಕರೆಯಲಾಗುತ್ತೆ. ಭಾನುವಾರದ ದಿನ ಪುಷ್ಯಮಿ ನಕ್ಷತ್ರ ಕೂಡಿ ಬಂದರೆ ಅದನ್ನು ರವಿಪುಷ್ಯ ಯೋಗ ಎಂದು ಕರೆಯಲಾಗುತ್ತೆ. ಆದ್ದರಿಂದ ಗುರುವಾರ ಪುಷ್ಯಮಿ ನಕ್ಷತ್ರ ಬರುವಂತಹ ದಿನ ಅಥವಾ ಭಾನುವಾರ ಪುಷ್ಯಮಿ ನಕ್ಷತ್ರ ಬರುವಂತಹ ದಿನ ಈ ಒಂದು ಪರಿಹಾರವನ್ನು ಪಾಲಿಸಬೇಕು. ಅಥವಾ ಈ 2 ದಿನಗಳಂದು ಪರಿಹಾರವನ್ನು ಪಾಲಿಸಲು ಸಾಧ್ಯವಾಗದಿದ್ದರೆ ಗುರುವಾರ ಪುನರ್ವಸು ನಕ್ಷತ್ರ ಬರುವಂತಹ ದಿನ, ಶುಕ್ರವಾರ ಪೂರ್ವಾಷಾಢ ನಕ್ಷತ್ರ ಬಂದಾಗಲೂ ಕೂಡ ಈ ಒಂದು ಪರಿಹಾರವನ್ನು ಪಾಲಿಸಬಹುದು. ಅಥವಾ ಭಾನುವಾರ ರೋಹಿಣಿ ನಕ್ಷತ್ರ ಬಂದಾಗಲೂ ಕೂಡ ಈ ಪರಿಹಾರವನ್ನು ನೀವು ಪಾಲಿಸಬಹುದು. ಮುಖ್ಯವಾಗಿ ಈ ನಕ್ಷತ್ರಗಳು ಈ ದಿನಗಳಂದು ಬಂದಾಗಲೇ ಈ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕು. ಈ ದಿನಗಳಂದು ಮಾಡುವಂತಹ ಈ ಪರಿಹಾರದ ಬಲ ಹೆಚ್ಚಾಗಿರುತ್ತದೆ ಹಾಗೂ ಖಚಿತವಾಗಿ ನಿಮ್ಮ ಸ್ವಂತ ಮನೆಯ ಕನಸು ನನಸಾಗುತ್ತೆ. ಈ ಪರಿಹಾರ ಏನು ಅಂತ ನೋಡೋದಾದರೆ, ನಿಮ್ಮ ಕೈಯಾರೆ 11 ಅರಳಿ ಸಸಿ ಅಥವಾ 11 ಔದುಂಬರ ಸಸಿಗಳನ್ನು ಅವತ್ತಿನ ದಿನ ನೆಡಬೇಕು. ಅವುಗಳು ಸ್ವಲ್ಪ ಕಾಲ ಬೆಳೆಯುವ ತನಕ ತಪ್ಪದೆ ಪೋಷಣೆಯನ್ನು ಮಾಡಬೇಕು. ಆ ಸಸಿಗಳಿಗೆ ನೀರನ್ನು ಹಾಕಿ ನೀವು ನೆಟ್ಟ ಸಸಿಗಳಿಗೆ ಹಾನಿ ಆಗದಂತೆ ನೋಡಿಕೊಳ್ತಾ ಬರಬೇಕು. ಈ ಒಂದು ಪರಿಹಾರವನ್ನು ನಿಮ್ಮ ಸಂಬಂಧಿಕರಿಗೆ, ಸ್ನೇಹಿತರಿಗೆ, ಅಕ್ಕಪಕ್ಕದವರಿಗೆ ಹೇಳದೆ ಮಾಡಿದ್ದೇ ಆದಲ್ಲಿ ನಿಮ್ಮ ಜನ್ಮ
ನಿಮ್ಮ ಲಗ್ನದಿಂದ ಲೆಕ್ಕ ಹಾಕಿದಾಗ 4ನೆಯ ಮನೆಯಲ್ಲಿ ಬರುವಂತಹ ಪಾಪಗ್ರಹಗಳ ದೋಷವು ದೂರವಾಗಿ ಅದ್ಭುತವಾದಂತಹ ಸ್ವಂತ ಮನೆಯ ಕನಸು ನನಸಾಗುತ್ತೆ. ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ವಿಶೇಷವಾದ ನಕ್ಷತ್ರಗಳು ಬರುವಂತಹ ದಿನಗಳಂದು ಈ ಒಂದು ಪರಿಹಾರವನ್ನು ನೀವು ಒಮ್ಮೆಯಾದರೂ ಕೂಡ ಪಾಲಿಸಬೇಕು. ಇದರಿಂದ ಭೂಮಿಗೆ ಇರ್ತಕ್ಕಂತಹ ದೋಷಗಳು, ನಿಮ್ಮ ಜಾತಕದಲ್ಲಿ ಇರುವಂತಹ ದೋಷಗಳು ದೂರವಾಗಿ ಮನೆ ಕಟ್ಟಿಸಲು ಅಥವಾ ಖರೀದಿ ಮಾಡಲು ಇರುವಂತಹ ಅಡೆತಡೆಗಳು ಖಚಿತವಾಗಿ ದೂರವಾಗುತ್ತೆ. ಆ ಸಸಿಗಳು ಸ್ವಲ್ಪ ಬೆಳೆಯುವ ತನಕ ಅವುಗಳಿಗೆ ನೀರನ್ನು ಹಾಕ್ತಾ ಸ್ವಂತ ಮನೆ ಕನಸು ನೆರವೇರಲು ಸಂಕಲ್ಪವನ್ನು ಮಾಡಿಕೊಳ್ತಾ ಬರಬೇಕು. ನೋಡಿದ್ರಲ್ಲ, ಸ್ವಂತ ಮನೆಯ ಕನಸು ನನಸಾಗಲು ಯಾವೆಲ್ಲ ಪರಿಹಾರಗಳನ್ನು ಯಾವ ದಿನಗಳಂದು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಇಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ನಿಮ್ಮ ಇಷ್ಟದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.